ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 2ನೇ ಅಧ್ಯಾಯದ 1ನೆಯ ಶ್ಲೋಕದಿಂದ 5ನೆಯ ಶ್ಲೋಕದವರೆಗೆ ನಾವು ಈ ಹಿಂದಿನ ಭಾಗದಲ್ಲಿ ಯಥಾಶಕ್ತಿಯಾಗಿ ತಿಳಿಯುತ್ತಾ ಬಂದಿದ್ದೇವೆ. ಹಿಂದಿನ ಭಾಗದ ಕೊನೆಯಲ್ಲಿ ಅರ್ಜುನ ಹೇಳ್ತಾ ಇದ್ದ ಏನೆಂದರೆ, ನಾನು ಈ ಲೋಕದಲ್ಲಿ ಭಿಕ್ಷೆ ಬೇಡಿ ತಿನ್ನುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ. ಏಕೆಂದರೆ ಗುರುಜನರನ್ನು ಕೊಲ್ಲುವುದರಿಂದ ಈ ಲೋಕದಲ್ಲಿ ರಕ್ತದಿಂದ ತೊಯ್ದಿರುವ ಅರ್ಥ ಮತ್ತು ಕಾಮರೂಪಿ ಭೋಗಗಳನ್ನೇ ಭೋಗಿಸುವುದಲ್ಲ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದ. ಈಗ ಮುಂದಿನ ಶ್ಲೋಕಗಳನ್ನು ಯಥಾಶಕ್ತಿಯಾಗಿ ತಿಳಿಯುತ್ತಾ ಹೋಗೋಣ. ಶ್ಲೋಕ 6. ನ ಚೈತದ್ವಿದ್ಮಂ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದೀವಾನೋ ಜಯೇಯುಃ ಯಾನೇನ ಹತ್ವಾ ನ ಜಿಜೀವಿಷಾಮಸ್ತೇವ ಸ್ಥಿತಾಃ ಪ್ರಮುಖೇ ದಾತ್ರರಾಷ್ಟ್ರಾಃ. ಯುದ್ಧ ಮಾಡುವುದು ಅಥವಾ ಮಾಡದಿರುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನಾವು ಅರಿಯೆವು. ಅಥವಾ ಅವರನ್ನು ನಾವು ಗೆಲ್ಲುವೆವೋ ನಮ್ಮನ್ನು ಅವರು ಗೆಲ್ಲುವರು ಎಂಬುದನ್ನು ನಾವು ಅರಿಯೆವು. ಅಲ್ಲದೆ ಯಾರನ್ನು ಕೊಂದು ನಾವು ಜೀವಿಸಿರಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ಧೃತರಾಷ್ಟ್ರನ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ. ನಾವು ಯಾರ ಎದುರು ಯುದ್ಧ ಮಾಡಲು ಇಚ್ಛಿಸುವುದಿಲ್ಲವೋ ಅವರೇ ನಮ್ಮ ಎದುರು ನಿಂತು ಬಿಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮಂದಿರೇ ನಮ್ಮ ಎದುರು ನಿಂತು ನಮ್ಮೊಡನೆ ಯುದ್ಧ ಮಾಡಲು ನಿಂತಿದ್ದಾರೆ. ಅದು ಅಲ್ಲದೆ ನಾವು ಅವರನ್ನು ಗೆಲ್ಲುತ್ತೇವೆಯೋ ಅವರು ನಮ್ಮನ್ನು ಗೆಲ್ಲುತ್ತಾರೋ ಎಂಬುದನ್ನು ನಾವು ಅರಿಯೆವು. ಆದ್ದರಿಂದ ನಾವು ಈ ಯುದ್ಧವನ್ನು ಮಾಡದಿರುವುದು ಶ್ರೇಯಸ್ಕರವೆಂದು ನಾನು ಭಾವಿಸುತ್ತೇನೆ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಶ್ಲೋಕ 7. ಕಾರ್ಪಣ್ಯದೋಷೋಪಹತ ಸ್ವಭಾವಾಃ ಪೃಚ್ಛಾಮಿ ತ್ವಾಂ ಧರ್ಮಸಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಆದ್ದರಿಂದ ಹೇಡಿತನ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವವುಳ್ಳವನು ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ನಿಶ್ಚಯವಾಗಿ ಶ್ರೇಯಸ್ಕರವಾದ ಸಾಧನವನ್ನು ನನಗಾಗಿ ಹೇಳು. ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಆದುದರಿಂದ ನಿನ್ನಲ್ಲಿ ಶರಣಾಗಿರುವ ನನಗೆ ಉಪದೇಶವನ್ನು ಮಾಡು ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅಂದರೆ ನನಗೆ ಯುದ್ಧವನ್ನು ಮಾಡುವುದು ಶ್ರೇಯಸ್ಕರವೋ ಅಲ್ಲವೋ, ಯುದ್ಧ ಮಾಡುವುದರಿಂದ ನನಗೆ ಪಾಪ ತಟ್ಟುವುದು ಅಥವಾ ಪುಣ್ಯ ಬರುವುದು, ಅದನ್ನು ನನಗೆ ನೀನು ಉಪದೇಶವನ್ನು ಮಾಡು, ನಾನು ನಿನ್ನ ಶಿಷ್ಯನಾಗಿದ್ದೇನೆ ಅಂತ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಶ್ಲೋಕ 8. ನ ಹಿ ಪ್ರಪಶ್ಯಾಮಿ ಮಮ ಪನುದ್ಯಾದ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಸಪತ್ನಂ ಮೃಧಂ ರಾಜ್ಯಂ ಸುರಾಣಾಮಪಿಚ್ಚಾಧಿಪತ್ಯಂ. ಏಕೆಂದರೆ ಪೃಥ್ವಿಯ ಶತ್ರುರಹಿತವಾದ ಧನ ಧಾನ್ಯ ಸಮೃದ್ಧವಾದ ರಾಜ್ಯ ದೊರೆತರೂ ಅಥವಾ ದೇವತೆಗಳ ಒಡೆತನವನ್ನು ಪಡೆದರೂ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ಕಾಣುತ್ತಿಲ್ಲ. ಅಂದರೆ ಈ ಹಸ್ತಿನಾಪುರದ ನಮ್ಮ ಅಣ್ಣ ತಮ್ಮಂದಿರೆಲ್ಲ ತೀರಿ ಹೋದ ನಂತರ ನನಗಾಗುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ತೋಚುತ್ತಿಲ್ಲ. ಆದುದರಿಂದ ನನಗೆ ನೀನು ಉಪದೇಶವನ್ನು ಮಾಡು ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡುತ್ತಿರುವ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಶ್ಲೋಕ 9. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯ ಹೇಳ್ತಾ ಇದ್ದಾನೆ, ಹೇ ರಾಜ, ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ಸುಮ್ಮನಾದನು. ಅಂದರೆ ಇಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಇದನ್ನೆಲ್ಲ ಅರಿತಿರುವ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಏನೆಂದರೆ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ ಅರ್ಜುನ ಇಲ್ಲಿ ಅಂತ ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗಗಳಲ್ಲಿ ಯಥಾಶಕ್ತಿಯಾಗಿ ತಿಳಿಯುತ್ತಾ ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು.